ಜಮೀನು ಕಾನೂನಾತ್ಮಕವಾಗಿರುವಂಥ ಸಂವಿಧಾನಾತ್ಮಕವಾಗಿ 1969 ಆ್ಯಕ್ಟ್ಗಳಲ್ಲಿರುವಂಥದ್ದು ಜಮೀನು ನಿವೇಶನ ಅದು ನಾವೆಲ್ಲರೂ ವಂಚಿತರಾಗ್ತೀವಿ. ಸುಮಾರು 30 ವರ್ಷ 40 ವರ್ಷ ಆದರೂ ಅವ್ರು ಸತ್ತೋದು ಸಹ ಅವ್ರು ಸಿಗ್ತಾರೆ. ಈಗ ಕಾನೂನಲ್ಲಿ ಅವಕಾಶ ಇದೆ, ಅವಕಾಶ ಎಲ್ರಿಗೂ ಕೊಡ್ತಿದ್ದಾರೆ. ಮೊನ್ನೆ ತಾನೇ ಕಂದಾಯ ಸಚಿವರು 1 ಲಕ್ಷ ಬಗರುಕುಂಗೆ 1 ಲಕ್ಷ ಜನಗಳಿಗೆ ಕೊಡೋಕ್ಕೆ ಜಮೀನಿದೆ, ಆದರೆ ಸೈನಿಕರು ಕೊಡೋಕ್ಕೆ ಮಾತ್ರ ಇಲ್ಲ ಜಮೀನು ಅಂತ ಹೇಳ್ತಾರೆ. ಇದೆಲ್ಲಿಂದ ಯಾವ ನ್ಯಾಯ ಅಂತ ಗೊತ್ತಿಲ್ಲ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ಯೋಧರಿಗೆ ಇವತ್ತೊಂದು ದಿನ ಅಲಿದಾಡುವಂಥ ಪರಿಸ್ಥಿತಿ. ಅಲಿದಾಡೋದು ಭಾಳ ಮುಖ್ಯ ಅಂದರೆ ಎಲ್ರಿಗೂ ಸಹ ಆ ರಿಟೈರ್ಮೆಂಟ್ ಆಗಿರೋ ದುಡ್ಡು ಸಹ ಅದನ್ನು ಕಳ್ಕೊತಿದ್ದೀವಿ. ರೆವಿನ್ಯೂ ಇಲಾಖೆ ತಮ್ಗೆಲ್ರಿಗೂ ಗೊತ್ತಿದೆ, ಜಮೀನು ಅಂತ ಆಸೆ ಹುಟ್ಟಿಸಿ ಎಲ್ಲ ಹಣ ಕೂಡ ಈ ಕಡೆ ನಿವೃತ್ತಿ ಹಣನೂ ಕಿತ್ಕೊತಾರೆ, ಈ ಕಡೆ ಇರೋವಂಥ ಅವಕಾಶನೂ ಕೊಡಲ್ಲ. ಎರಡನೇದಾಗಿ ಉದ್ಯೋಗ ಅವಕಾಶ ಇದೆ 10%, ಅದರಲ್ಲೂ ರೋಸ್ಟರ್ ಪದ್ಧತಿ ಮೂಲಕ ನಮಗೆ ಅದನ್ನು ಡೈವರ್ಟ್ ಮಾಡಿ ಇವತ್ತಿನ ಯುವ ಪೀಳಿಗೆ ಜೊತೆಗೆ ನಮ್ಮ ಕಾಂಪಿಟೇಷನ್ ಮಾಡ್ತಾರೆ. ಇವಾಗ ನಾವು 18 ವರ್ಷಕ್ಕೂ ನಾವು 40 ವರ್ಷ ರಿಟೈರ್ಡ್ ಆಗೋ ಮೆಂಟಾಲಿಟಿಗೆ ನಾವು CH ಗ್ಲೇಷಿಯರ್ ಅಲ್ಲೆಲ್ಲ ಬಂದಾಗ ನಮ್ಮಿರೋ ಮೆಮೊರಿ ಪವರು ಯಾವ ರೀತಿ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾಡಬೇಕು, ಅದರಲ್ಲೂ ಕೂಡ ಕಂಡೀಷನ್ ಅಪ್ಲೈ ಥರ ಮಾಡಿ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅನ್ನೋದಿದೆ.